ಗಾಯ್ಸ್, ನಮ್ಮ ಊರ್ಗ್ ಹೋಗ್ತಾ ಇದೀನಿ. ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಹಾಸನ್ ಬೈಪಾಸ್ ಅಲ್ಲಿ ಇದೀನಿ. ಟ್ರಾಫಿಕ್ ಕೇರಿಂಗ್ ಹತ್ರ ಹಾಸನ್ಗೆ ಬಂದಿದ್ದೆ. ಏನಕ್ಕಪ್ಪ ಅಂದ್ರೆ ಗಾಡಿ ಒಂಚೂರು ಪ್ರಾಬ್ಲಮ್ ಆಗಿತ್ತು, ಚೆಕ್ ಲೈಟ್ ಬರ್ತಾ ಇತ್ತು. ಇದಕ್ಕೆ ಹಾಸನ್ಗೆ ಬಂದಿದ್ದೆ. ಶೋರೂಮ್ಗೆ ಸ್ವಲ್ಪ ರೆಡಿ ಮಾಡ್ಸೋಣ ಅಂತ ಬಂದಿದ್ದೆ. ಇಲ್ಲ, ಗಾಡಿದು ಟರ್ಬೋ ಹೋಗೈತಂತೆ, ಯಾರ ನಿಂತೋಗ್ಬಿಡುತ್ತೆ ಅಂತ ಭಯ ಬೇರೆ. ಚೆಕ್ಲೈಟ್ಗಳು ಯಾವ ಹೋಗಿಲ್ಲ ನೋಡಿ. ಅಲ್ಲಿ ಹೊರಗೆ ಒಂದ್ ವಾರ ಆಯ್ತದಂತೆ. ಮತ್ತೆ ಗಾಡಿಯಲ್ಲಿ ಬಿಡೋದ್ ಬೇಡ ಅನ್ಬಿಟ್ಟು ತಗೊಂಡ್ ಹೋಗ್ತಾ ಇದೀನಿ ಮನೆಗೆ. ಗಾಡಿ ಬಗ್ಗೆ ಗೊತ್ತು, ಎಲ್ಲೂ ಕೈ ಕೊಡಲ್ಲ ಅಂತ, ಬಟ್ ಆದ್ರೂ ಒಂದು ಭಯ ಗೈಸ್. ಗೋಸ್ಕರ ಒಂದು ಹಾಡು ಹೇಳ್ತೀನಿ. ಎಲ್ಲಿದರು ಮಲ್ಲಿಗೆಯ ಬನ ಸೂರೇರಿ ಮ್ಯಾಗೆ, ಅಂದಾದ ಚಂದಾದ ಮೈಕಾರ ಮಾತೆಗೆ, ಎಲ್ಲಿದರು ಮಲ್ಲಿಗೆಯ. ಶೋರೂಮನು ಗಾಡಿ ಬಿಟ್ಟು ಕೇಳ್ದ, ಆದ್ರೂ ಗಾಡಿ ಬಿಡ್ಲಿಲ್ಲ. ವಾರಂಟಿ ಮುಗಿದ್ಮೇಲೆ ನಮ್ಮ ಕರಂ ಕೆಲಸ ಮಾಡ್ಕೊಡ್ತಾರೆ ಶೋರೂಮ್ ಅಲ್ಲಿ. ಅನುಭವ ಆಗೈತೆ, ಅದಕ್ಕೆ ಹೇಳ್ತಾ ಇದೀನಿ. ಯಾರು ಡ್ರೈವರ್ಗಳು ಶೋರೂಮ್ ಅಲ್ಲಿ ಗಾಡಿ ಬಿಡ್ಬೇಡಿ, ಈಗ ಹೊಡೆದ್ಬಿಡ್ತಾರೆ. ನನ್ ಗಾಡಿ ಹೊಟ್ಟೆ ಉರಿತೈತೆ, ಇವಾಗ ಹೊಟ್ಟೆ ಉರಿತೈತೆ. 20,000 ಆಯ್ತದಂತೆ ಟರ್ಬೋಗೆ. ಏನ್ ಮಾಡೋದು? ಇವಾಗ ಅಂಗ್ರಹಳ್ಳಿ ಬಂತು, ಅಂಗ್ರಹಳ್ಳಿಯಿಂದ ರೈಟ್ ತಗೊಬೇಕು ನಾವು. ಕೊಡಲಿಪ್ಪೆಗೆ ಹೋಗೋ ರೋಡು, ನಮ್ಮ ರೋಡು. ಅಂಗ್ರಹಳ್ಳಿಯಿಂದ ರೈಟ್ ತಗೊಂಡು ಹೋಗ್ತಾ ಇರ್ಬೇಕು. ಗಾಡಿದು ಇದೇ ಪ್ರಾಬ್ಲಮ್ ಆಯ್ತು ನೋಡಿ. ಎಪ್ಪು ಗೊತ್ತು ಅಂದ್ರೆ 20 ಮೇಲೆ 30 ಮೇಲೆ ಹೋಗೋದೇ ಇಲ್ಲ, ಅದೇ ಬೇಜಾರು. ಹೊಟ್ಟೆ ಉರಿತದೆ ಗೈಸ್. ಓಡಲಿಪ್ಪೆ ಹೊಳೆ ನೋಡಿ ಗೈಸ್, ಕಾಣಿಸಲ್ಲ ಬಿಡಿ, ಕಡಿಮೆ ಆಗೈತೆ. ಹೇಮಾವತಿ ನದಿ. ಗಾಯ್ಸ್, ಈ ರೋಡ್ ಇದೆಯಲ್ಲ, ಇದು ಯಾವುದೋ ಊರು ಅಂತಾರೆ, ಇದು ಗೊತ್ತಿಲ್ಲ. ಬಟ್ ಇಲ್ಲಿ ಒಂಥರ ಬೇರೆ ಸುದ್ದಿ ಹೇಳ್ತಾರೆ ಇಲ್ಲಿ. ಬಟ್ ನಮ್ಗೆ ಆ ಥರ ಎಲ್ಲ ಭಯ ಇಲ್ಲ, ಭಯ ಪಡೋ ಸೀನೇ ಇಲ್ಲ. ಇದೇ ರೋಡು, ಇದೇ ಜಾಗ, ಅದು ಭಯ ಪಡಲ್ಲ. ಮುಂದೆ ಸ್ವಲ್ಪ ಐಬಿಮ್ ಇಲ್ಲ, ಅದಕ್ಕೆ ಒಂಚೂರು ಭಯ ಅಷ್ಟೇ, ಇನ್ನೇನಿಲ್ಲ. ಐಬಿಮ್ ದೂರ ಕಾಣಲ್ಲ ನೋಡಿ. ಅಲ್ಲಿ ಏನೊಂದು 20 ಅಡಿ 30 ಅಡಿ ಅಷ್ಟೇ, ಮ್ಯಾಲಕ್ಕೆ ಕಾಣಲ್ಲ. ಅಲ್ಲೊಂದು 2 ವೀಡಿಯೋ ಮಾಡಿದೆ, ಅದು ವಾಯ್ಸು ಮೈಕು ಕೆಳಗೆ ಬಿದ್ದೋಗ್ಬಿಡ್ತು. ನಾವು ಮೈಕ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಬೇರೆ ಬಂದರೆ ನನ್ನ ಗಾಡಿ ಸ್ಪೀಡಾಗಿ ಬೇರೆ ಹೋಗಲ್ಲ, 30 ಮೇಲೆ ಹೋಗಲ್ಲ. ಟರ್ಬೋ ಐತೆ ಅಂತ ಹೇಳುತ್ತಲ್ಲ, ಅವಾಗ ಸ್ವಲ್ಪ ಭಯ ಆಗುತ್ತೆ, ಆದರೂ ಭಯ ಆಗಲ್ಲ. ಈ ರೋಡಲ್ಲಿ ಯಾರು ಬರಲ್ಲ ಇಷ್ಟೊತ್ತಿನಲ್ಲಿ. 8 ಗಂಟೆ ಆಯಿತು ಅಂದರೆ ಯಾರೂ ಓಡಾಡಲ್ಲ ಈ ರೋಡಲ್ಲಿ. ಥರ ಸೌಂಡು ಆಗುತ್ತೆ, ಏನು ಮಾಡೋದು? ಹೋಗ್ಬೇಕಲ್ಲ ಊರಿಗೆ, ಅದಕ್ಕೆ. ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದ, ಬಡ್ಡಿ ಮಗ ಬರಲಿಲ್ಲ. ಹೌದು, ನಮ್ಮ ಬಾಸ್ ಇದ್ದಾರೆ ನೋಡಿ ಅಲ್ಲಿ. ಬಾಸ್ ಅಂದರೆ ಏನು ಆ ಥರ ಭಯ ಅಲ್ಲ, ನೀವು ಆ ಥರ ಎಲ್ಲ ತಿಳ್ಕೊಬೇಡಿ. ಗಾಡಿ ಪ್ರಾಬ್ಲಮ್ ಐತಲ್ಲ, ಅದಕ್ಕೆ ಇದೊಂದು ಜಾಗದಲ್ಲಿ ಅಷ್ಟೇ, ಇನ್ನೇನಿಲ್ಲ. ಆಯ್ತು, ಅವಾಗ್ಲಿಂದ ಸೌಂಡ್ ಆಯ್ತೈತಿ ಅಂದಲ್ಲ. ಸೌಂಡ್ ಏನು ಗೊತ್ತಾ, ನಮ್ಮ ಭಯನೇ ಬಿದ್ದೋಗ್ಬಿಟ್ಟಿದೆ ನೋಡಿ. ಇಲ್ಲಿ ಸ್ಟ್ಯಾಂಡು ಇಲ್ಲಿ ಹೊಡಿತೈತೆ, ಕತ್ಲೆ ಕಾಣಿಸ್ತಿಲ್ಲ ನನಗೆ. ಯಾರಪ್ಪ ಟಾರ್ಪಲ್ ಈ ತರ ಹೊಡಿತಾವ್ರೆ ಅಂತೀನಿ ನಾನು. ಅದಕ್ಕೆ ಬೇರೆ ಜಾಗ ಬೇರೆ ಸರಿ ಇಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಾನೇನೋ ಅದೇ ತರ ಸೌಂಡ್ ಅದೇ ಅನ್ಕೊಬಿಟ್ಟಿದ್ದೆ ನಾನು. ನೋಡಿ ಅಲ್ಲೆಲ್ಲ ಟಪ್ ಟಪ್ ಅಂತ ಹೊಡಿತೈತೆ, ಮೀಟ್ರೇ ಆಫ್ ಆಗ್ಬಿಟ್ಟಿತ್ತು ನನಗೆ. ಇನ್ನೊಂದು 20 ಕಿಲೋಮೀಟರ್ ಐತೆ, ಒಂದು 25 ಕಿಲೋಮೀಟರ್ ಬಂದಿದ್ದೀನಿ. ಇನ್ನೊಂದು 25-30 ಕಿಲೋಮೀಟರ್ ಐತೆ, ಆಯ್ತಾ ಇದ್ದೀನಿ.
ಆದ್ರೂ ನೈಟ್ ರೈಡ್ ಒಂಥರ ಜಾಲಿ 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 ಎಲ್ಲಾ ಜಾಲಿ. ಇಲ್ಲಿ ಸ್ವಲ್ಪ ಕಾಡು ಪ್ರದೇಶ, ರೋಡು ಸರಿ ಇಲ್ಲ ಗಾಯ್ಸ್. ಇಲ್ಲಿ ನಾವೇನ್ ಭಯ ಬೀಳಲ್ಲ, ಗಾಡಿಲಿ ಇದ್ದೀವಲ್ಲ, ಡೋಂಟ್ ಕೇರ್. ರೋಡ್ ಏನ್ ಗೊತ್ತಾ ನೋಡಿ, ಕೊಡಲಿppe ರೋಡ್ ನಮ್ದು ಇದು ಜಮಾನದಿಂದನು ಹಿಂಗೆ ಐತ್ ರೋಡ್ ಇದು. ಪ್ಯಾಚ್ ಹಾಕಲ್ಲ ಏನಿಲ್ಲ, ಗುಂಡಿ ಬರೀ ಹಾಕಿದ್ರೆ ಅಲ್ಲಿ ಇಲ್ಲಿ ಒಂದ್ ಚೂರ್ ಪ್ಯಾಚ್ ಹಾಕ್ಬಿಡ್ತಾರೆ. ಅದೊಂದ್ 10-20 ಗಾಡಿ ಓಡಾಡಿದ್ರೆ ಅದೇ ಬೆಳಕಾಳು. ಇಲ್ಲಿಂದ ಇಲ್ಲಿಗೆ ರೋಡ್ ಹಾಕಕ್ ಏನಪ್ಪಾ ಇವ್ರಿಗೆ, ಇಲ್ಲಿ ಗುಂಡಿಗಳು ನೋಡಿ. ಇದು ಎಟ್ಟಿ ಫಾರೆಸ್ಟ್ ಅಂತ, ಫಾರೆಸ್ಟ್ 1 ಕಿಲೋಮೀಟರ್ ಐತೆ. ಆ ಕಡೆ ಈ ಕಡೆ ಫುಲ್ ಫಾರೆಸ್ಟ್ ಇದು. ಈ ಫಾರೆಸ್ಟ್ ಅಲ್ಲಿ ಮೊದ್ಲು ಆ ಒಂದು 10 ವರ್ಷ ಹಿಂದೆ ಈ ರೋಡಲ್ಲಿ ಓಡಾಡಕ್ ಆಗಿರ್ಲಿಲ್ಲ. ಯಾರಾದ್ರೂ ಬೈಕಲ್ಲಿ ಬಂದ್ರೆ, ಯಾರಾದ್ರೂ ಅಪಚರಿತರು ಬಂದ್ರೆ ಏನಾದ್ರು ಕಿತ್ಕೊಳ್ಳೋದು, ಅಡ್ಡೆ ಹಾಕಿ ಹೊರಗ್ಲಿಂದೆಲ್ಲೋ ಬರೋದು, ಇಂಥ ಜಾಗಗಳಲ್ಲಿ ಮಾಡ್ಬಿಟ್ಟು ಹೋಗೋದು, ಸಿಗಿಯಾಗಳಲ್ಲ ಅಂತ ಇಂತ ತುಂಬಾ ನಡೀತದೆ. ಮೊದ್ಲು ಸಖತ್ ನಡೀತಿದ್ದಿಲ್ಲಿ. ನಾವು ಅವಾಗೆಲ್ಲ ಸ್ವಲ್ಪ ಚಿಕ್ಕೋರು, ಆದ್ರೆ ಸಖತ್ ನ್ಯೂಸ್ ಕೇಳೋವು ನಾವು ಆಗಾಗ. ಅಲ್ಲಿ ಹಿಂಗ್ ಆಯ್ತಂತೆ, ಇಲ್ಲಿ ಹಿಂಗ್ ಆಯ್ತಂತೆ, ಮನೇಲೆಲ್ಲ ಬೈಯೋರು, ಅಲ್ಲಿ ಹೋಗ್ಬಿಡಿ ಅಂತ. ಸೀನೆ ಇಲ್ಲ. ಆದ್ರೂ ಒಂಥರ ಇಲ್ಲಿ ಬೈಕಲ್ಲಿ ಬರ್ಬೇಕಾದ್ರೆ ಒಂಥರ ಭಯ ನಮ್ಗೆ. ಕಳ್ರ ಅಡ್ಡ ಹಾಕೊಂಡ್ಬಿಡ್ತಾರೆ, ಮಕ್ಳು ಹಿಡ್ಕೊಂಡ್ ಹೋಯ್ತಾರೆ ಅಂತೆಲ್ಲ ಎದುರ್ಸೋರಾಗ ನಮ್ಗೆ ಇಲ್ಲಿ. ಅದಕ್ಕೆ ಇಲ್ಲಿ ಬರಕ್ ಭಯ ಆಗ. ಈಗಲ್ಲ, ಇವಾಗ ಎಲ್ಲ ನಾವೇ ಕಳ್ರಿದ್ದಂಗಿದ್ದೀವಿ, ನಮ್ಗೆ ಯಾವ ಕಳ್ರು. ಗಾಯ್ಸ್ ಇನ್ನೇನ್ ಬಂತು ಊರು, ಇನ್ನೊಂದು 10 ಕಿಲೋಮೀಟರ್ ಐತೆ. ಅಂತೂ ಬಂದ್ಬಿಟ್ಟೆ. ಜೊತೆ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು. ಗೈಸ್ ಏನ್ ಗೊತ್ತಾ, ಒಂದು 5 ವರ್ಷ ಹಿಂದೆ ಇಲ್ಲಿ ಒಂದ್ ಕೆರೆ ಐತೆ. ಆ ಕೆರೆ ಹತ್ರ ಫುಲ್ ಮಳೆ ಬಿದ್ದಿ ಕೆರೆ ತುಂಬಿ, ಕೆರೆಯಿಂದ ನೀರು ಹರಿತಿತ್ತು, ಕೋಡಿ ಬಿದ್ದಿತ್ತು. ಗಾಡಿ ಹೋಗಕ್ ಆಗ್ತಿರ್ಲಿಲ್ಲ, ಹೋದ್ರು ಸ್ವಲ್ಪ ಡೇಂಜರು. ಆ ತರ ಪರಿಸ್ಥಿತಿ. ನಾನು ಹೋಗ್ಲಿಲ್ಲ, ವಾಪಸ್ ರಿಟರ್ನ್ ಮಾಡ್ಕೊಂಡು ರಿಟರ್ನ್ ಹೋಗಿ ಮೇನ್ ರೋಡ್ ಇಂದ ಹೋಗಿ ವಾಪಸ್ ಹೋದೆ. ಆಗ ಅಲ್ಲಿ ನಾನು ರಿಯಲ್ ಆಗಿ ದೆವ್ವ ನೋಡಿದ್ದೆ. ಆ ಜಾಗ ತೋರಿಸ್ತೀನಿ, ಬನ್ನಿ ಇವಾಗ ನೋಡಿ. ಆ ಜಾಗ ಇಲ್ಲೇ ಒಂದ್ 500 ಮೀಟರ್ ಐತೆ. ಈಗ ಅಲ್ಲೇ ಹೋಗ್ಬೇಕು ನಾನು, ತೋರಿಸ್ತೀನಿ ಬನ್ನಿ. ಹೆಂಗೆ ಗೊತ್ತಾ ಗೈಸ್, ಸೈಡಲ್ಲೇ ಒಂದ್ 100 ಮೀಟರ್ ಅಷ್ಟೇ, ನನಗೂ ಅದಕ್ಕೂ 100 ಮೀಟರ್ ಅಷ್ಟೇ. ಯಾವ ತರ ಕಾಣಿಸ್ತು ಅಂದ್ರೆ ವಾಪಸ್ಸು ಉಸಿರು ಆಡ್ಲಿಲ್ಲ, ಹಂಗ್ ಹೋಗ್ಬಿಟ್ಟೆ. ಅಷ್ಟು ಭಯ ನನ್ಗೆ. ನೋಡಿ ಇದು ಲೈಕ್ ಕಾಣಿಸ್ತಲ್ಲ, ಇದೆ ಜಾಗ. ಯಾವ ಜಾಗ ಅಂತ ತೋರಿಸ್ತೀನಿ. ಸ್ವಲ್ಪ ಭಯ ಆಗುತ್ತೆ ಇಲ್ಲಿ ಬರಕ್ಕೆ ಒಟ್ಟಲ್ಲಿ. ಅಂದ್ರೆ ಭಯ ಪಡಲ್ಲ, ಗಾಡಿಲಿದ್ದಾಗ ಹೇಳಿಲ್ವಾಗ್ಲೆ. ನೋಡಿ ಈ ಜಾಗದಲ್ಲಿ ನೀರ್ ಹರಿತಾ ಇತ್ತು, ಫುಲ್ ಈ ಕಡೆಯಿಂದ ನೀರ್ ಬರ್ತದೆ. ಕೋಡಿ ಬಿದ್ರಿ ನೋಡಿ ಈ ಜಾಗದಲ್ಲಿ, ಸೈಡಲ್ಲಿ ಅಲ್ಲಿ ಫುಲ್ಲು ನೀರು. ಈ ಜಾಗದಲ್ಲಿ ಹೋಗಕ್ಕೆ ಒಂಥರ ಭಯ. ಎಷ್ಟು ಮೀಟರ್ ಆಗ್ಬೇಡ ಗೊತ್ತಾ, ಈಗ್ಲೂ ಭಯ ಆಯ್ತೈತೆ ನಂಗೆ ಆ ಜಾಗ ನೋಡಿದ್ರೆ. ಅದಕ್ಕೆ ಗಾಡಿ ಸ್ವಲ್ಪ ರೈಸ್ ಮಾಡ್ಕೊಂಡು ಓಡಿಸ್ತಾ ಇದೀನಿ. ಅಲ್ಲಿ ಹೆಂಗೆ ಗೊತ್ತಾ, ವಾಪಸ್ ಯೂಟರ್ನ್ ಮಾಡ್ಕೊಂಡು ಹೋಗ್ಬಿಟ್ಟೆ. ನಾನು ನಿಲ್ಲಿಸ್ತಿಲ್ಲ ಗಾಡಿ, ಹೋಗ್ಬಿಟ್ಟು ಮತ್ತೆ ಮೇನ್ ರೋಡ್ ಇಂದ ಬಂದಿದ್ ನಾನು. ಎಲ್ಲ ಸ್ಮಶಾನ ಗಾಯ್ಸಿದ್ದು, ಈ ಕಡೆ ಎಲ್ಲ ಲೆಫ್ಟ್ ಸೈಡ್ಗೆಲ್ಲ ಫುಲ್ ಸ್ಮಶಾನ ಇದು. ಅದ್ ಯಾವಾಗ್ಲೂ ನಮ್ಮ ಊರಿಗೆಲ್ಲ ಗೊತ್ತು, ಇಲ್ಲಿ ಭಾರಿ ತೊಂದರೆ ಐತಿ ಇಲ್ಲಿ. ಬಟ್ ಈಗಿಲ್ಲ, ಆಗ ಒಂದ್ ಟೈಮಲ್ಲಿ ಆತರ ಭಯ ಬೀಳೋರು ಇಲ್ಲಿ. ಇದೆಲ್ಲ ಸ್ಮಶಾನ ಇದು, ಇಕಡೆಲ್ಲ ಸ್ಮಶಾನ. ಗೈಸ್ ಊರ್ ಬಂತು. ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಫ್ರೆಶ್ ವ್ಲಾಗು, ಸಪೋರ್ಟ್ ಮಾಡಿ.